ದೇವಸ್ಥಾನದ ಅಧ್ಯಕ್ಷರಾಗಿ ಒಂದೆರಡು ಮಾತುಗಳನ್ನು ಬಯಸ್ತೇನೆ. ಸುಮಾರು 30 ವರ್ಷಗಳ ಕಾಲ ಆಯಿತು ಸ್ಟಾರ್ಟ್ ಆಗಿ. ಸುಮಾರು 27 ವರ್ಷಗಳ ಕಾಲದಿಂದ ಈ ಕಾವಡಿ ಮಹೋತ್ಸವ, ಕಲ್ಯಾಣೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಭಾಳ ವಿಜೃಂಭಣೆಯಿಂದ. ಮಾಲೂರು ಪಟ್ಟಣದ ಹಾಗೂ ತಾಲೂಕಿನ ಜನಗಳ ಭಾಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇದೆ. ಮುಂದೇನೂ ಇದೇ ಸಹಕಾರ ನಮ್ಮ ಮಾಲೂರು ಜನತೆ ಮತ್ತು ತಾಲೂಕಿನ ಜನತೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನದ ಕಾರ್ಯಕಾರಿ ಸಮಿತಿಯಾಗಿ ಗೌರವಾಧ್ಯಕ್ಷರಾಗಿ ದೇವರಾಜು, ಅಧ್ಯಕ್ಷರಾಗಿ MS ಆನಂದಕುಮಾರ್, ಕಾರ್ಯದರ್ಶಿಯಾಗಿ ಶ್ರೀಧರ್, ಖಜಾಂಚಿಯಾಗಿ ಮಂಜುನಾಥ್ R ಮತ್ತು ಉಪಾಧ್ಯಕ್ಷರಾಗಿ ಕೃಷ್ಣಸ್ವಾಮಿ ಅವರು ಇದ್ದಾರೆ. ಇಂದ ಕಾವಡಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ದೇವಾಲಯ ಸ್ಟಾರ್ಟ್ ಆಗಿ 30 ವರ್ಷಗಳಾಗ್ತದೆ. ನಿಮ್ಮ ಸಂಘದ ವತಿಯಿಂದ ನಡೆಸ್ಕೊಂಡು? ಹೌದು, ಸಂಘದ ವತಿಯಿಂದ 3 ದಿವಸ, ಒಂದು ದಿವಸ ದೇವಾಲಯದ ಅಭಿಷೇಕಗಳು ಮತ್ತು ಇವೆಲ್ಲ ನಡೆಸ್ಕೊಂಡು ಮಾರನೇ ದಿವಸ ಕಲ್ಯಾಣೋತ್ಸವ ಹಾಗೂ ಅದಕ್ಕೆ ಮಾರನೇ ದಿವಸ ಕಾವಡಿ ಉತ್ಸವಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ತಾಲೂಕಿನ 7-8 ಗ್ರಾಮಗಳು ಸೇರಿ ನಡೆಸ್ಕೊಡ್ತಾ ಇದ್ದಾರೆ. ಗರದೇನಹಳ್ಳಿ, ಉಪ್ಪಾರಹಳ್ಳಿ, ಉಪ್ಪಾರಹಳ್ಳಿ ಮತ್ತು ಮೇಡಹಟ್ಟಿ, ನಮ್ಮ ಮಾಲೂರು ಹನುಮಂತನಗರ, ರೈಲ್ವೆ ಸ್ಟೇಷನ್ಗಳು ಇವರೆಲ್ಲ ಸೇರಿ ಕಾವಡಿ ಉತ್ಸವವನ್ನು ನಡೆಸ್ಕೊಡ್ತಾ ಇದ್ದೀವಿ. ಕಾವಡಿ ಉತ್ಸವಕ್ಕೆ ಸುಮಾರು ಎಷ್ಟು ಸಾವಿರ ಜನ ಸೇರ್ಬೋದು ಅಂತ? ಒಂದು 10 ರಿಂದ 15 ಸಾವಿರ ಜನ ಸೇರ್ತಾರೆ. ವರ್ಷಕ್ಕೆ ಅವರು ದೇವಾಲಯ ವತಿಯಿಂದ ಹಾಗೂ ಭಕ್ತಾದಿಗಳ ವತಿಯಿಂದ ಪ್ರಸಾದ ವಿನಿಯೋಗ ಎಲ್ಲನೂ ಮಾಡ್ತಾ ಇದ್ದೀವಿ. ದೇವರ ಕೃಪೆಯಿಂದ ಮಾಡ್ತಾ ಇದ್ದೀವಿ. ಮಾಲೂರು ತಾಲೂಕಿನ ಸಂಘದ ಯುವಕರ ಬಳಗದಿಂದ ನಾನು ಸ್ವಲ್ಪ ಸದಸ್ಯನಾಗಿದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾವಡಿ ಉತ್ಸವ ಮತ್ತು ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರೂ ಜನತೆಯ ಸಹಕಾರ ನಮಗೆ 3 ದಿವಸ ಸಿಗ್ತಾಯಿದೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಎಲ್ಲರೂ ಸಹ ಬಂದು ದೇವರ ಕೃಪೆಗೆ ಪಾತ್ರರಾಗಿ ವಿನಂತಿಗೊಳ್ಳುತ್ತೇನೆ. ನಾನು ಈ ದೇವಾಲಯದ ಭಕ್ತನಾಗಿ ಪ್ರತಿ ವರ್ಷದಂತೆ ದೇವರ ಕೃಪೆಗೆ ಪಾತ್ರರಾಗಿ ಪ್ರತಿ ವರ್ಷ ಬರ್ತೀನಿ. ಇದೇ ರೀತಿ ಕಾರ್ಯಕ್ರಮಗಳು ಭಾಳ ಅಚ್ಚುಕಟ್ಟಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ನೆರವೇರಿಸ್ಕೊಂಡು ಬರ್ತಾರೆ. ಹಾಗೆ ಇಲ್ಲಿನ ಆಡಳಿತ ಮಂಡಳಿಯವರು ಪ್ರತಿ ವರ್ಷದಂತೆ ಕಲ್ಯಾಣೋತ್ಸವ, ಕಾವಡಿ ಉತ್ಸವವನ್ನು ಎಲ್ಲ ರೀತಿಯಲ್ಲೂ ಸಕಲ ರೀತಿಯಲ್ಲೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಆಗಲೇ ಈ ಭಕ್ತಾದಿಗಳು ಬಂದು ದೇವರ ಪಾತ್ರರಾಗಬೇಕಾದ